Hello, a very good morning to all of you. Welcome back to the session of class that is chemical kinetics. Okay, so far we have seen chemical kinetics topic, that is up to half-life, right? Half-life for zero order and half-life for first order. Okay, so along with that, a very important topic for the sake of your board exam, that is derivation of integrated rate equation for zero order and integrated rate equation for first order. Okay, ಈ ನಾಲ್ಕು ಏನಿದೆ ಇದು ನಾಲ್ಕು ಕೂಡ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ. ಓಕೆ, ಸೊ ನಾವು ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್, that is pseudo first order kinetics. Okay, the topic name is pseudo first order kinetics. Pseudo first order kinetics. Okay, I hope you know the meaning of pseudo. Pseudo means false, right? So ಏನidra ಅರ್ಥ ಅಂದ್ರೆ pseudo first order kinetics means ಇದು ಆ್ಯಕ್ಚುಲಿ ಫಸ್ಟ್ ಆರ್ಡರ್ ಅಲ್ಲ, ಸುಳ್ಳು ಫಸ್ಟ್ ಆರ್ಡರ್ ಇದು ಅಂತ ಅರ್ಥ. ಓಕೆ, ಅಥವಾ ಫಾಲ್ಸ್ ಫಸ್ಟ್ ಆರ್ಡರ್ ಇದು ಅಂತ. ಫಾಲ್ಸ್ ಫಸ್ಟ್ ಆರ್ಡರ್ ಮೀನ್ಸ್ ಅರ್ಥ ಏನು, ಇದು ಯಾವುದೋ ಒಂದು ಹೈಯರ್ ಆರ್ಡರ್ ಇರುತ್ತೆ, ಆ ಹೈಯರ್ ಆರ್ಡರು ನಮಗೆ ಫಸ್ಟ್ ಆರ್ಡರ್ ಥರ ಕಾಣಿಸ್ತಾ ಇದೆ ಅಂತ ಅರ್ಥ. ಓಕೆ, ಸೊ ದಟ್ ಮೀನ್ಸ್ ಸೂಡೋ ಫಸ್ಟ್ ಆರ್ಡರ್ ಅಂದರೆ ಏನು ಅಂದರೆ ದ ಹೈಯರ್ ಆರ್ಡರ್ ಕೈನೆಟಿಕ್ಸ್. ರಿಫಾಲಿಂಗ್ ಅದರ ಅರ್ಥ, ದ ಹೈಯರ್ ಆರ್ಡರ್ kinetics is converted into first order by considering any one of the reactant in a large excess so that its concentration is not involved in the rate of a reaction. Following ಅಂದರೆ ಅರ್ಥ ಏನು ಅಂದರೆ ನಿಮ್ದು ಯಾವುದೋ ಒಂದು ಹೈಯರ್ ಆರ್ಡರ್ ಕೈನೆಟಿಕ್ಸ್ ಇರುತ್ತೆ. ಸೊ ಹೈಯರ್ ಆರ್ಡರ್ ಕೈನೆಟಿಕ್ಸ್ ಅಂದರೆ ಹೈಯರ್ ಆರ್ಡರ್ ಇರ್ತಕ್ಕಂಥ ಒಂದು ರಿಯಾಕ್ಷನ್. ಸೊ ಇಂಥ ರಿಯಾಕ್ಷನ್ಸ್ನ ನಾವು ಏನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಫಸ್ಟ್ ಆರ್ಡರ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹೆಂಗೆ ಫಸ್ಟ್ ಆರ್ಡರ್ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇರ್ತಕ್ಕಂಥ ರಿಯಾಕ್ಟೆಂಟ್ಸಲ್ಲಿ ಯಾವುದೋ ಒಂದು ರಿಯಾಕ್ಟೆಂಟ್ನ ತುಂಬ ಜಾಸ್ತಿ ಕಾನ್ಸಂಟ್ರೇಷನ್ ತೊಗೊತಾ ಇದೆ ರಿಫಾಲೈನ್, ಇನ್ನೊಂದು ತುಂಬ ಕಡಿಮೆ ಕಾನ್ಸಂಟ್ರೇಷನ್ ತೊಗೊತಾ ಇದೆ ರಿಫಾಲೈನ್. ಹಂಗಾದ್ರೆ ಅರ್ಥ ಏನು ಅಂದರೆ ಒಂದು ಯಾವುದೋ ಮಾಡ್ರೇಟ್ ಆಗಿದೆ ಕಾನ್ಸಂಟ್ರೇಷನ್ ಅಂದರೆ ಇನ್ನೊಂದು ತುಂಬ ಡೈಲ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ನೀವು ಒಂದು ಸೊಲ್ಯೂಷನಿನ ಕಾನ್ಸಂಟ್ರೇಷನ್ನ ತುಂಬ ಡೈಲ್ಯೂಟ್ ಮಾಡ್ತಾ ಹೋದಂಗಿಲ್ಲ ರಿಫಾಲಿಂಗ್ ಅದ್ರ ಕಾನ್ಸಂಟ್ರೇಷನ್ನು ಕನ್ಸಿಡರೇಷನ್ಗೆ ಬರುತ್ತೆ ರಿಫಾಲಿಂಗ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನೀವೊಂದು 100 ml ವಾಟರ್ಗೆ ಒಂದು 10 ಗ್ರಾಮ್ ಸಾಲ್ಟ್ ಹಾಕಿದರೆ, ಏನು ಹಾಕಿದರೆ ಸಾಲ್ಟ್ ಹಾಕಿದರೆ ಅದನ್ನು ಡಿಸಾಲ್ವ್ ಮಾಡಿದರೆ ನೆಕ್ಸ್ಟ್ ನೀವು ಟೇಸ್ಟ್ ನೋಡಿದರೆ ಇಟ್ ಟೇಸ್ಟ್, ದಟ್ ಮೀನ್ಸ್ ನಿಮಗೆ ಸಾಲ್ಟಿ ಟೇಸ್ಟು ಅನಿಸುತ್ತೆ, ರೈಟ್? ಇಫ್ ನೀವು ಅದೇ 10 ಗ್ರಾಮ್ ಇರ್ತಕ್ಕಂಥ ಸಾಲ್ಟ್ ಸೊಲ್ಯೂಷನ್ಗೆ ನೆಕ್ಸ್ಟ್ ಒಂದು 500 ml ಅಷ್ಟು ವಾಟರ್ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ವಾಟ್ ಹ್ಯಾಪನ್ಸ್ ಟು ದ ಟೇಸ್ಟ್? ಎಲ್ಲೋ ಒಂದು ಕಡೆ ನಿಮಗೆ ಸಾಲ್ಟ್ ಟೇಸ್ಟು ಫೀಲ್ ಆಗಲ್ಲ, ಕರೆಕ್ಟಾ? ನೆಕ್ಸ್ಟ್ ಅದೇ ಸೊಲ್ಯೂಷನ್ಗೆ ಇನ್ನೂ ಒಂದು 500 ml ವಾಟರ್ ಹಾಕಿ, ಅಲ್ಲಿಗೆ ಎಷ್ಟಾಯಿತು? ಮೋರ್ ದೆನ್ 1 ಲೀಟ್ರ್ ಆಯಿತು. ಓಕೆ, ಈಗ ನೀವೇನಾದರೂ ಟೇಸ್ಟ್ ಮಾಡೋಕ್ಕೆ ಹೋದರೆ ಸಾಲ್ಟಿನ ಟೇಸ್ಟ್ ಬರುತ್ತಾ? ನೋ. ಯಾಕೆ? ಡೈಲ್ಯೂಟ್ ಆದಂಗೆಲ್ಲ ನಿಮಗೆ ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ, ಡೈಲ್ಯೂಟ್ ಆಗ್ತಾ ಇದೆ. ಸೊ ದಟ್ ಸಾಲ್ಟ್ನ ಟೇಸ್ಟ್ನ ನೀವು ಫೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇನ್ ದ ಸೇಮ್ ಫ್ಯಾಷನ್ ನೀವಿಲ್ಲಿ ಯಾವುದೋ 2 ರಿಯಾಕ್ಟೆಂಟ್ ಇದೆ ಅಂತ ಅನ್ಕೊಳ್ಳಿ. 2 ರಿಯಾಕ್ಟೆಂಟ್ ಅಂದರೆ ಅದರ ಆರ್ಡರ್ ಏನಾಗುತ್ತೆ, ಸೆಕೆಂಡ್ ಆರ್ಡರ್ ಆಗುತ್ತೆ ಕನ್ಸಿಡರ್ ಮಾಡಿದರೆ. ಓಕೆ, ಸೊ ಇಫ್ ನಾವು ನೀವೇನಾದರೂ ಯಾವುದಾದ್ರೂ ಒಂದು ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ನ ತುಂಬ ಲಾರ್ಜ್ ಎಕ್ಸಸ್ ಆಗಿ ಕನ್ಸಿಡರ್ ಮಾಡಿದರೆ, ದಟ್ ಮೀನ್ಸ್ ತುಂಬ ಡೈಲ್ಯೂಟ್ ಮಾಡಿದರೆ ಅದ್ರ ಕಾನ್ಸಂಟ್ರೇಷನ್ ಏನಾಗುತ್ತೆ, ಕನ್ಸಿಡರ್ ಆಗಲ್ಲ. ಅವಾಗ ಉಳಿಯೋದು ಯಾವುದು ಮಾತ್ರ, ಒಂದು ರಿಯಾಕ್ಟೆಂಟ್ ಮಾತ್ರ. ಆ ರಿಯಾಕ್ಟೆಂಟಿನ ಕೋಎಫಿಷಿಯಂಟ್ ಏನಿದೆ ಅದನ್ನು ರೈಸ್ ಮಾಡಬಾರ್ದು, ನಿಮ್ಗೆ 1 ಬರುತ್ತೆ, ದಟ್ ಈಸ್ ಫಸ್ಟ್ ಆರ್ಡರ್. ರಿಫಾಲೈನ್. ಸೊ ಈ ಥರ ಹೈಯರ್ ಆರ್ಡರ್ ಇರ್ತಕ್ಕಂಥ ಕೈನೆಟಿಕ್ಸ್ನ ನಾವಾಗೆ ಏನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಫಸ್ಟ್ ಆರ್ಡರ್ ಬೈ ಕನ್ಸಿಡರಿಂಗ್ ಎನಿ ಒನ್ ಆಫ್ ದ ರಿಯಾಕ್ಟೆಂಟ್ ಇನ್ ಲಾರ್ಜ್ ಎಕ್ಸಸ್. ಲಾರ್ಜ್ ಎಕ್ಸಸ್ ಮೀನ್ಸ್ ತುಂಬ ಡೈಲ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್ ಫಾರ್ 2 marks. ಡೆಫಿನೇಷನ್ ಬರ್ಕೊಳ್ಳಿ. ಡೆಫಿನೇಷನ್ ಬಂದ್ಬಿಟ್ಟು a higher order kinetics is converted into first order by considering any one of the reactant in large excess. Okay, so that reactant in concentration ಏನಾಗುತ್ತೆ, ನೆಗ್ಲೆಕ್ಟ್ ಆಗುತ್ತೆ. So it is converted into first order. Okay, so that is pseudo first order reaction. ಎಕ್ಸಾಂಪಲ್ ಬಂದ್ಬಿಟ್ಟು pseudo first order reaction ಯಾವುದು ಅಂದರೆ
hydrolysis of ethyl acetate. It's an example of pseudo first order reaction. Okay, so you know ethyl acetate, that is CH3COO C2H5. This is ethyl, this is acetate, that is ethyl acetate. What we need to do? We need to hydrolyze it. Okay, that is H2. What happens now? If it undergoes hydrolysis, so bond will break here, CH3COO minus and C2H5 plus. If H2O breaks, then it forms H plus and OH minus. This H plus will combine with this CH3COO minus to form acetic acid, that is CH3COOH. Okay. Next, this OH minus combines with this C2H5 plus to form an ethyl alcohol, that is C2H5OH. Are you following? So out of these two reactants, we are taking this water as excess. Okay, ತುಂಬಾ ಜಾಸ್ತಿ ತಗೊಂತಾ ಇದೀವಿ, that means dilute ಆಗ್ತಾ ಇದೆ ಅಂತ. Okay, so water ನ ನಾವು excess ತಗೊಂತಾ ಇದೀವಿ ಅಂದಾಗ ಇದರ rate equation ನೀವೇನಾದರೂ ಬರೆದ್ರೆ, then rate is equal to K into concentration of, here it is ethyl acetate, that is CH3COO C2H5, its power is 1. That's why 1. Okay, so next I am taking concentration of water, that's 1. Are you following? You know it is in excess quantity, that means its concentration is not at all considered. If it is not considered, means we need to neglect it. Okay, that means it will become constant. Okay, so now I will write one term, that is K dash. K dash is equal to K into concentration of H2. That means the concentration of H2O becomes constant. Okay, so now if you write here, then it will become rate is equal to, that is K dash into concentration of CH3COO C2H5, its power is 1. So that means concentration of ethyl acetate only matters here. Okay, its power is 1. That's why the order of the reaction is equal to 1. So actually ನೀವೇನಾದರೂ ಇದನ್ನು ಕನ್ಸಿಡರ್ ಮಾಡಿದ್ರೆ ಇದರ ಆರ್ಡರ್ ಬಂದ್ಬಿಟ್ಟು 2 ಆಗಿದೆ, ಕರೆಕ್ಟಾ? That means it's an higher order kinetics. So now we are converting this higher order kinetics into first order by taking any one of the reactant in large excess. Usually ವಾಟರ್ ಏನಾದರೂ ಇತ್ತು ಅಂದರೆ ಅದನ್ನು ನಾವು ಎಕ್ಸೆಸ್ ಆಗ್ತಾ ಹೋಗ್ತೀವಿ, ಸೊ ದಟ್ ಎಕ್ಸೆಸ್ ಇದೆ. ಓಕೆ, ಎಕ್ಸೆಸ್ ಆಗ್ತಾ ಇದೆ ಅಂದರೆ ಅದರ ಕನ್ಸಿಡರೇಷನ್ ಆಗಲ್ಲ, ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಕನ್ಸಿಡರೇಷನ್ ಆಗಲ್ಲ, ಸೊ ದಟ್ ಇಟ್ ಬಿಕಮ್ಸ್ ಕಾನ್ಸ್ಟೆಂಟ್. ದಟ್ ಈಸ್ K dash is equal to K. ಈ K ಯಾವುದು ಅಂದರೆ ದಿಸ್ ಒನ್. ಓಕೆ, ಆ್ಯಂಡ್ ಇದು ಕೂಡ ಕಾನ್ಸ್ಟೆಂಟ್ ಆಗಿರೋದ್ರಿಂದ ದಟ್ ಈಸ್ concentration of H2 also considered as constant. So these two are represented as K dash. That's what this K dash. Okay, so here the rate is considered only on the basis of the concentration of ethyl acetate. So its power is 1. That's why order of the reaction is 1. Actually order of the reaction ಬಂದ್ಬಿಟ್ಟು 2. But ಈಗ ನಾವೇ ಏನು ಮಾಡಿದ್ದೀವಿ ನಾ ಫಸ್ಟ್ ಆಗಿ ಕನ್ವರ್ಟ್ ಮಾಡಿದ್ವಿ. That's why the name of the topic is pseudo first order kinetics. Okay, definition ಗೊತ್ತಿದೆಯಲ್ಲ? The higher order kinetics is converted into first order by taking any one of the reactant in large excess is called as pseudo first order reaction. This is one example. One more example we have, that is inversion of cane sugar. Inversion of cane sugar. Next one is, that is inversion of cane sugar. Okay, you know cane sugar, that is C12H22O11. Okay, so if this cane sugar undergoes hydrolysis, that means H2O, you know, if it is water, then we need to take it as excess, so it has to as excess. So C12H22O11 undergoes hydrolysis to form C6H12O6 plus C6H12O6, that is glucose and fructose. Are you following?
So this reaction is also an example of pseudo first order kinetics. Are you following? How ಅಂದ್ರೆ let's see. ನಾವು any one of the reactant ಏನು ಮಾಡಿದ್ದೀವಿ, large excess ತಗೊಂಡು, that means ಅದರ concentration ಏನಾಗುತ್ತೆ, ಕಾನ್ಸ್ಟೆಂಟ್ ನೆಗ್ಲೆಕ್ಟ್ ಆಗುತ್ತೆ. ಸೊ ಉಳಿಯೋದು ಇದೊಂದೇ, that means it's a first order kinetics. Okay, so if you write a rate equation for this one, then rate is equal to K into concentration of C12H22O11. So here coefficient is 1, that is 1, and concentration of H2O, that is also 1. Okay, so you know here the concentration of water is very negligible. Okay, that means it is in large excess, that's why its concentration is very less, so that it becomes constant. That means K is equal to K dash is equal to K into concentration of H2O. So here K into concentration of H2O, we can write it as K dash. That means rate is equal to K dash into concentration of C12H22O11 power 1. That means order of the reaction is 1. Following? So it's also an example of pseudo first order reaction. Okay, definition and example gives you 2 marks. Okay, so for the sake of exam, ನಿಮಗೆ 2 marks in ಒಂದು ಕ್ವಶನ್ ಇರೋದ್ರಿಂದ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. Keep in mind. Okay. Okay. So far, what we have seen, it is the topic that is the effect of concentration on a rate of a reaction. Okay, you know the factors that affects the rate of a reaction. ಅದರಲ್ಲಿ ನಾವು ಫಸ್ಟ್ ಟಾಪಿಕ್ ನೋಡಿದ್ವಿ ಏನು ಅಂದರೆ effect of concentration on rate of a reaction. Now let's move on to the second important factor, that is effect of temperature. Effect of temperature on rate of a reaction. Rate of a reaction ಮೇಲೆ temperature ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. Okay, so that is called as temperature dependence of the rate of a reaction. That is temperature dependence of the rate of a reaction. Okay, so temperature ಹೇಗೆ ಒಂದು ರೇಟ್ ಆಫ್ ರಿಯಾಕ್ಷನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಓಕೆ, ಕೀಪ್ ಇನ್ ಮೈಂಡ್ ಮೋಸ್ಟ್ ಆಫ್ ದಿ ರಿಯಾಕ್ಷನ್ಸ್ ಆರ್ ಟೆಂಪರೇಚರ್ ಸೆನ್ಸಿಟಿವ್. ದಟ್ ಮೀನ್ಸ್ ನೀವು ಹೀಟ್ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಮೇಲೆ ನಿಮ್ಮ ರಿಯಾಕ್ಷನ್ಗಳ ರೇಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ, ಸೊ ರಿಯಾಕ್ಷನ್ಗಳ ರೇಟ್ ಚೇಂಜ್ ಆಗ್ತಾ ಇದೆ ಅಂದರೆ ಅರ್ಥ ಏನು ಅಂದರೆ ನಿಮ್ಮ ಕೆ ಏನಿದೆ, ದಟ್ ಈಸ್ ರೇಟ್ ಕಾನ್ಸ್ಟೆಂಟ್ ಕೂಡ ಚೇಂಜ್ ಆಗ್ತಾ ಇದೆ. ಯು ನೋ, ಬಿಕಾಸ್ ರೇಟ್ is equal to K into concentration of reactants ಅಂತ ನಾವು ನೋಡಿದ್ವಿ, ಕರೆಕ್ಟಾ? ದಟ್ ಮೀನ್ಸ್ ರೇಟ್ ಚೇಂಜ್ ಆಗ್ತಾ ಇದೆ, ರೇಟ್ ಕಾನ್ಸ್ಟೆಂಟ್ ಕೂಡ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ದಟ್ಸ್ ವೈ ರೇಟ್ ಕಾನ್ಸ್ಟೆಂಟ್ ವಾಟ್ ವಿ ಹ್ಯಾವ್, ದಟ್ ಈಸ್ ಟೆಂಪರೇಚರ್ ಕೇಸ್ ಸೆನ್ಸಿಟಿವ್. ದಟ್ ಮೀನ್ಸ್ ಟೆಂಪರೇಚರ್ ಏನಾದ್ರು ನೀವು ವೇರಿಯೇಷನ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ರೇಟ್ ಕಾನ್ಸ್ಟೆಂಟ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ರೇಟ್ ಕಾನ್ಸ್ಟೆಂಟ್ಸ್ ಏನಿದೆ ವಿತ್ ಟೆಂಪರೇಚರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಹೇಳೋ ಒಂದು ಕಾನ್ಸೆಪ್ಟ್ನ ನಾವೇನಂತ ಕರಿತೀವಿ ಅಂದರೆ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಏನೋ ಟೆಂಪರೇಚರ್ ಕೋಎಫಿಷಿಯಂಟ್. ಟೆಂಪರೇಚರ್ coefficient. Okay, what is this temperature coefficient? We have a definition for this. Okay, temperature coefficient is defined as, it's a ratio of, it's a ratio of rate constants. Rate constants nothing but specific rate constants. Okay, it's a ratio of rate constants of two different reactions. Rate constants of two different reactions at two different temperatures. At two different temperatures differed by 10 degree or 10 Kelvin temperature. Referring. So that is temperature coefficient. It's a ratio of two different rate constants. That is K and K. Referring two different rate constants differed by a temperature of 10 degree Celsius. ಇವೆರಡರ ಮಧ್ಯ ಟೆಂಪರೇಚರ್ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ 10 ಡಿಗ್ರಿ ಅಥವಾ 10 ಕೆಲ್ವಿನ್ ಡಿಫ್ರೆನ್ಸ್ ಇದೆ. ದಟ್ ಮೀನ್ಸ್ ದಿಸ್ ಈಸ್
K at T plus 10 degree Celsius. Are you following? And this K is at T degree Celsius. Are you following? Two different temperatures alpha. ಈ ಟೂ ಡಿಫ್ರೆಂಟ್ ಟೆಂಪ್ರೇಚರ್ಸು ಎಷ್ಟು ಡಿಫ್ರೆನ್ಸ್ ಇದೆ 10 ಡಿಗ್ರಿ ಅಥವಾ 10 ಕೆಲ್ವಿನ್ ನೋಡಿ ಡಿಫ್ರೆನ್ಸ್ ಅಂತ ಬಂದಾಗ ಡಿಗ್ರಿ ಸೆಲ್ಸಿಯಸ್ ಆಗಲಿ ಅಥವಾ ಕೆಲ್ವಿನ್ ಆಗಲಿ ಸೇಮ್ ಅಂತೇಳಿ ನಾನು ಸೊಲ್ಯೂಷನ್ಸ್ ಅಂತ ಹೇಳ್ತೀನಿ ಓಕೆ ಸೊ ದಟ್ ಮೀನ್ಸ್ ಟೂ ಡಿಫ್ರೆಂಟ್ ಟೆಂಪ್ರೇಚರ್ಸ್ ಡಿಫೈಡ್ ಬೈ 10 ಡಿಗ್ರಿ ಸೆಲ್ಸಿಯಸ್ ದಿಸ್ ರೇಷಿಯೋ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯಂಟ್ ದಟ್ ಈಸ್ ಇಟ್ಸ್ ಅ ರೇಷಿಯೋ ಆಫ್ two different rate constants at two different temperatures differed by 10 degree Celsius is called as a temperature coefficient. Okay. ಏನಿದ್ರ ಅರ್ಥ ಅಂದ್ರೆ ನೋಡಿ ನೀವು ಪ್ರತಿ 10 ಡಿಗ್ರಿ ಸೆಲ್ಸಿಯಸ್ ಅಥವಾ 10 ಕೆಲ್ವಿನ್ ಟೆಂಪರೇಚರ್ನ ರೈಸ್ ಮಾಡಿದ್ರೆ ಏನು ಮಾಡಿದ್ರೆ ರೈಸ್ ಮಾಡಿದ್ರೆ ಸೊ ನಾವು ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗಿದ್ದೇನು ಅಂದ್ರೆ ಫಾರ್ ಎವ್ರಿ 10 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಫ್ ಟೆಂಪರೇಚರ್ ದ ರೇಟ್ ಆಫ್ ದಿ ರಿಯಾಕ್ಷನ್ increases to 2 or 3 times. 2 or 3 times. ಹಂಗಂದ್ರೆ ಅರ್ಥ ನೀವು 10 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ ತಕ್ಷಣ ನಿಮ್ಮ ರೇಟ್ ಆಫ್ ರಿಯಾಕ್ಷನ್ ಏನಿದೆ ಅದು 2 ಪಟ್ಟು ಅಥವಾ 3 ಪಟ್ಟು ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಸೊ ಇದರ ಅರ್ಥ ಏನು ಅಂದರೆ ಮೋಸ್ಟ್ ಆಫ್ ದಿ ರಿಯಾಕ್ಷನ್ಸ್ ಏನಿದೆ ದೇ ಆರ್ ಆಲ್ ಟೆಂಪರೇಚರ್ ಸೆನ್ಸಿಟಿವ್ ದಟ್ ಮೀನ್ಸ್ ಟೆಂಪರೇಚರ್ ಜಾಸ್ತಿ ಮಾಡ್ದಂಗೆಲ್ಲ ನಾವು ರೇಟ್ ಆಫ್ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ನಮಗೆ ರಿಲೇಷನ್ ಗೊತ್ತಿರಬೇಕು ದಟ್ ಈಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಏನಿದು ರಿಲೇಷನ್ ಅಂದರೆ ಪ್ರತಿ 10 ಡಿಗ್ರಿ ಸೆಲ್ಸಿಯಸ್ ಅಥವಾ 10 ಕೆಲ್ವಿನ್ ಟೆಂಪರೇಚರ್ನ ನೀವೇನಾದರೂ ರೈಸ್ ಮಾಡಿದರೆ ರೇಟ್ ಆಫ್ ದಿ ರಿಯಾಕ್ಷನ್ ಎಷ್ಟು ಪಟ್ಟು ಜಾಸ್ತಿ ಆಗ್ತಾ ಇದೆ ಡಬಲ್ ಆರ್ ಟ್ರಿಪಲ್ ಓಕೆ ಸೊ ದಿಸ್ ಈಸ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ರೇಟ್ ಆಫ್ ಎ ರಿಯಾಕ್ಷನ್ ಇಲ್ಲಿ ನೀವು ಟೆಂಪರೇಚರ್ ಕೋಎಫಿಷಿಯಂಟ್ ಡೆಫಿನೇಷನ್ ಮತ್ತು ಪ್ರತಿ 10 ಡಿಗ್ರಿ ಸೆಲ್ಸಿಯಸ್ಸು ಟೆಂಪರೇಚರ್ನ ರೈಸ್ ಮಾಡಿದರೆ ರೇಟ್ ಆಫ್ ದಿ ರಿಯಾಕ್ಷನ್ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡ್ರಿ ದಟ್ ಈಸ್ 2 or 3 times ಓಕೆ ಸೊ ದಟ್ ಈಸ್ ಎಫೆಕ್ಟ್ ಆಫ್ ಟೆಂಪರೇಚರ್ ಅಥವಾ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ ಓಕೆ Okay, so far we have seen how the effect of temperature determines the rate of a reaction. Okay, so ಈಗ ನಾವು effect of temperature ಹೇಗೆ rate of reaction ಇಷ್ಟಪಟ್ಟು ಐ ಮೀನ್ ಡಬಲ್ ಆರ್ ಟ್ರಿಪಲ್ ಜಾಸ್ತಿ ಮಾಡ್ತು ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕಿಂತ ಮುಂಚೆ we need to understand one concept that is called as Arrhenius theory of activated complex. Arrhenius theory of activated complex okay so this is a theory is proposed by the scientist his name is Arrhenius okay so ಏನು ಹೇಳುತ್ತೆ ಈ ಥಿಯರಿ ಅಂದರೆ ಮಾಲಿಕ್ಯೂಲ್ಸ್ಗಳು ಹೇಗೆ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದಂಥ ಮಾಲಿಕ್ಯೂಲ್ಸ್ಗಳು ಹೇಗೆ ಕೊಲಿಷನ್ ಆಗುತ್ತೆ ಕೊಲಿಷನ್ ಆದಾಗ ನಮಗೆ ಪ್ರಾಡಕ್ಟ್ ಹೇಗೆ ಬರುತ್ತೆ ಅನ್ನೋ ಇನ್ಫಾರ್ಮೇಷನ್ ಇದು ಕೊಡುತ್ತೆ ದಟ್ ಈಸ್ ಅರಿನಿಯಸ್ ಥಿಯರಿ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಓಕೆ ಅಕಾರ್ಡಿಂಗ್ ಟು ದಿಸ್ ಥಿಯರಿ ಸೊ ಇಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಾಲಿಕ್ಯೂಲ್ಸ್ಗಳು ಏನಿದ್ದಾವೆ ಎಲ್ಲ ಮಾಲಿಕ್ಯೂಲ್ಸ್ಗಳು ಇವಕ್ಕೆ ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿ ಇರುತ್ತೆ ಏನಿರುತ್ತೆ ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿ ಸೊ ಹಂಗಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಕೂಡ ಒಂದು ಎನರ್ಜಿ ಇರುತ್ತೆ ಕೈನೆಟಿಕ್ ಎನರ್ಜಿ ಓಕೆ ಸೊ ಕಾಮನ್ ಆಗಿ ಎಲ್ಲರಿಗೂ ಇರ್ತಕ್ಕಂಥ ಕೈನೆಟಿಕ್ ಎನರ್ಜಿನ ನಾವು ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಅಂತ ಕನ್ಸಿಡರ್ ಮಾಡಿದ್ವಿ ಓಕೆ ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಯುನೋ H2 plus I2 it gives 2Hi ಕರೆಕ್ಟಾ H2 plus I2 it gives 2Hi how this reaction is proceeds you know when hydrogen is react with the iodine it gives 2Hi that is hydrogen iodide ಹೇಗಾಗುತ್ತೆ ಸರ್ ಈ ರಿಯಾಕ್ಷನ್ ಅಂದರೆ ನಿಮ್ಮ ಹತ್ರ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಇದೆ ದಟ್ ಈಸ್ H2 means it will have in this form that is hydrogen and hydrogen there will be a bond between two hydrogen atoms okay similarly you have I2 that is I and I refer so ಈಗ ಈ ರಿಯಾಕ್ಷನ್ ಪ್ರೊಸೀಡ್ ಆಗಬೇಕು ಅಂದರೆ ಇದಕ್ಕೆ ಆಗಲಿ they have their own kinetic energy ಸೊ ಅವೆರಡರ ಮಾಲಿಕ್ಯೂಲ್ಸ್ಗಳು ಏನಿದ್ದಾವೆ ಅವೆರಡೂ ಮಾಲಿಕ್ಯೂಲ್ಸಲ್ಲಿ ಕಾಮನ್ ಆಗಿ ಅಂದರೆ ಎಲ್ಲರ ಹತ್ರನೂ ಒಂದು ಎನರ್ಜಿ ಇದೆ ದಟ್ ಇಸ್ ಕಾಲ್ಡ್ ಆಸ್ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಓಕೆ
ಸೊ ಈ ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿ ಎಲ್ಲರಿಗೂ ಕಾಮನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಸೊ ದಟ್ ದೇ ವಿಲ್ ಕಂಬೈನ್ ಟು ಫಾರ್ಮ್. ನೋಡಿ, ಇಲ್ಲಿ ಕಾಂಬಿನೇಷನ್ ಆಗಬೇಕು ಅಂದರೆ ಫಸ್ಟ್ ಈ ಬಾಂಡ್ ಏನಾಗಬೇಕು, ಬ್ರೇಕ್ ಆಗಬೇಕು. ಫಾಲೋಯಿಂಗ್. ಸೊ ದಟ್ ಫಸ್ಟ್ part in any reaction is that is breaking of bonds in an reactant. Are you following? So adadmele formation of bonds between intermediate reactant molecules kuda agbeku. It should take place. Are you following? Hangadaga matra next reaction enagutte proceed agutte. So let's have a graph so that we can understand it easily. Okay, so graph bandu it's a graph drawn between reaction coordinate versus kinetic energy or potential energy. That is potential energy axis, y axis, and this is reaction coordinate. Graph important, reaction coordinate. Okay, so now let's see a graph of potential energy versus reaction kinetic coordinate. Okay, so initially illenide ನಿಮ್ಮ ಹತ್ರ H2 ಇದೆ and I2 ಇದೆ. So that is H2 and I2. ಫಾಲೋಯಿಂಗ್. ರಿಯಾಕ್ಷನ್ ಆಗೋದಕ್ಕಿಂತ ಮುಂಚೆ ಇವುಗಳ ಎನರ್ಜಿ ಏನಿರುತ್ತೆ ತುಂಬ ಕಡಿಮೆ. ದಟ್ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಏನಿದೆ ತುಂಬ ಕಡಿಮೆ. ಫಾಲೋಯಿಂಗ್. ಸೊ ದಿಸ್ ಇಸ್ H2 and I2. ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಕಡಿಮೆ. ಸೊ ಇದಕ್ಕೆ ಕರೆಕ್ಟಾಗಿ ನೀವು ಸ್ಟ್ರೈಟ್ ಲೈನ್ ತಗೊಂಡು ಹೋದರೆ ಫಾಲೋಯಿಂಗ್, ಇವುಗಳಿಗೆ ಏನು ಎನರ್ಜಿ ಇದೆ ಅಲ್ಲ, ದಟ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿ ಅಂತ ಕರೀತೀವಿ. ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ದಟ್ ಮೀನ್ಸ್ ಎಲ್ಲ ಮಾಲಿಕ್ಯೂಲ್ಸ್ಗೂ ಕಾಮನ್ ಆಗಿ ಏನಿದೆ ಒಂದು ಎನರ್ಜಿ ಇದೆ. ಫಾಲೋಯಿಂಗ್. ಸೊ ಈಗ ರಿಯಾಕ್ಷನ್ ಪ್ರೊಸೀಡ್ ಆಗಬೇಕು ಅಂದರೆ ದೇ ಮಸ್ಟ್ ಗೋ ಟು ಹೈಯರ್ ಎನರ್ಜಿ. ಹೈಯರ್ ಎನರ್ಜಿ ಅಂದರೆ ರಿಯಾಕ್ಷನ್ ಆಗಬೇಕು ಅಂದರೆ ಎನರ್ಜಿ ಬೇಕು ತಾನೆ. ಸೊ ಈ ಎನರ್ಜಿ ಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಸೊ ಫಸ್ಟ್ ಇಲ್ಲೇನಾಗಬೇಕು, ಬಾಂಡ್ ಬ್ರೇಕ್ ಆಗಬೇಕು. ಓಕೆ, ಬಾಂಡ್ ಬ್ರೇಕ್ ಆದಾಗ ಏನಾಗುತ್ತೆ, ನಿಮಗೆ ಎನರ್ಜಿ ಬೇಕಾಗುತ್ತೆ. ಸೊ ದಟ್ ಇವೆರಡು ಬಾಂಡ್ ಬ್ರೇಕ್ ಆಗಿ ಇಟ್ ಫಾರ್ಮ್ಸ್ ಆನ್ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್. ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ದಟ್ ಮೀನ್ಸ್ ಬಾಂಡಿಂಗ್, ನಿಮ್ಮ ಬಾಂಡ್ ಏನಿದೆ ಅದೇನಾಗ್ತಾ ಇದೆ, ಕಟ್ ಆಗ್ತಾ ಇದೆ. ಸೈಮಲ್ಟೇನಿಯಸ್ ಆಗಿ ಇವೆರಡರ ಮಧ್ಯ ಬಾಂಡ್ ಕೂಡ ಏನಾಗ್ತದೆ, ಫಾರ್ಮೇಷನ್ ಆಗ್ತದೆ. ಸೊ ದಟ್ ಮೀನ್ಸ್ ಇಟ್ಸ್ ಆನ್ ಟ್ರಾನ್ಸಿಷನ್ ಸ್ಟೇಟ್. ಟ್ರಾನ್ಸಿಷನ್ ಸ್ಟೇಟ್. ರಿಫಾಲ್. ಸೊ ದಿಸ್ ಇಸ್ ಟ್ರಾನ್ಸಿಷನ್ ಸ್ಟೇಟ್. ಸೊ ದಿಸ್ ಟ್ರಾನ್ಸಿಷನ್ ಸ್ಟೇಟ್ ವಾಟ್ ಯು ಹ್ಯಾವ್, ಇಟ್ಸ್ ಆನ್ ಹೈಲಿ ಎನರ್ಜೆಟಿಕ್ ಸ್ಟೇಟ್. ಓಕೆ, ಟ್ರಾನ್ಸಿಷನ್ ಸ್ಟೇಟ್ ಇದೆ ಅಂದರೆ ಇಲ್ಲಿ ಸೈಮಲ್ಟೇನಿಯಸ್ ಬಾಂಡ್ ಬ್ರೇಕಿಂಗ್ ಪ್ರೋಸೆಸ್ ನಡೀತಾ ಇರುತ್ತೆ ಅಂಡ್ ಬಾಂಡ್ ಫಾರ್ಮೇಷನ್ ಪ್ರೋಸೆಸ್ ನಡೀತಾ ಇರುತ್ತೆ. ಸೊ ದಟ್ಸ್ ವೈ ಇಟ್ಸ್ ಎನರ್ಜಿ ಈಸ್ large. Okay, so that means transition state is very energetic or a highly energetic state. That means ಈಗ ರಿಯಾಕ್ಷನ್ ಏನಾಗ್ತದೆ, ಪ್ರೊಸೀಡ್ ಆಗ್ತಾ ಇದೆ. ಸೊ ಟ್ರಾನ್ಸಿಷನ್ ಸ್ಟೇಟಿಗೆ ಬಂದಾಗ ನಿಮಗೆ ಎನರ್ಜಿ ಏನಿದೆ ಇಲ್ಲಿ ಜಾಸ್ತಿ. ಓಕೆ, ಸೊ ಹಿಂಗೆ ಟ್ರಾನ್ಸಿಷನ್ ಸ್ಟೇಟಿಗೆ ಬಂದಾಗ ಇಟ್ ಫಾರ್ಮ್ಸ್ ಆನ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಸೊ ಈ ಪಾಯಿಂಟಲ್ಲಿ ನಿಮಗೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿದೆ. So it forms an activated complex at this stage. Okay, once ಈ process ಏನಿದೆ ಟ್ರಾನ್ಸಿಷನ್ ಸ್ಟೇಟ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ ಅಂದರೆ, ಸೊ ಬ್ರೇಕಿಂಗ್ ಆಫ್ ಬಾಂಡ್ಸ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಫಾರ್ಮೇಷನ್ ಆಫ್ ಬಾಂಡ್ಸ್ ಸ್ಟಾರ್ಟ್. ದಟ್ ಈಸ್ ನನಗೇನು ಬೇಕಿತ್ತು, H ಮತ್ತೆ ಬಾಂಡ್ ಬ್ರೇಕ್ ಆಗಬೇಕು, I ಮತ್ತೆ ಬಾಂಡ್ ಬ್ರೇಕ್ ಆಗಬೇಕು. ಸೊ ಬಾಂಡ್ ಬ್ರೇಕ್ ಆಗಿಬಿಟ್ಟು HI ಮತ್ತೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಮೀನ್ಸ್ ಇಟ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ HI and HI. That's nothing but 2HI. 2HI. Referring. So ಈಗ ಬಾಂಡ್ ಫಾರ್ಮೇಷನ್ ಆದಮೇಲೆ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇಫ್ ದ ಎನರ್ಜಿ ಇಸ್ ಡಿಕ್ರೀಸಸ್ ಮೀನ್ಸ್ ಇನ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ವಿ ವಿಲ್ ಶೋ ಇಟ್ ಬೈ ಲೈಕ್ ದಿಸ್. ರಿಫರಿಂಗ್. ಸೊ ನಿಮ್ಮ ಎನರ್ಜಿ ಏನಾಯಿತು, ಕಡಿಮೆ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಏನು ಗ್ಯಾಪ್ ಇದೆ, ಸೊ ಈ ಗ್ಯಾಪ್ನ ನಾವು ಲೆಟ್ಸ್ ಡಿಸ್ಕಸ್. ಓಕೆ, ಇಲ್ಲಿದ್ದ ಎನರ್ಜಿ ಏನಿದೋ ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿ. ದಟ್ ಮೀನ್ಸ್ ಎಲ್ಲ ಮಾಲಿಕ್ಯೂಲ್ಸ್ಗೂ ಕಾಮನ್ ಆಗಿದ್ದಂಥ ಒಂದು ಎನರ್ಜಿ. ಓಕೆ, ಸೊ ಒಂದು ನೆನ್ಪಿಟ್ಕೊಳ್ಳಿ,
ಕಾಮನ್ ಆಗಿ ಇರ್ತಕ್ಕಂಥ ಎಲ್ಲ ಎನರ್ಜಿ ನಿಮಗೆ ಎಫೆಕ್ಟಿವ್ ಕೊಲಿಷನ್ಸ್ನ ಮಾಡೋದಕ್ಕೆ ಯೂಸ್ ಮಾಡಿಕೊಡೋದು. ಎಫೆಕ್ಟಿವ್ ಕೊಲಿಷನ್ಸ್ ಅಂದರೆ ಏನು ಅಂದರೆ ದ ಕೊಲಿಷನ್ಸ್ ವಿಚ್ ಅಂಡರ್ಗೋಸ್ ಟು ಫಾರ್ಮ್ ಎನ್ ಪ್ರಾಡಕ್ಟ್ ದಟ್ ಇಸ್ ಕಾಲ್ಡ್ ಆಸ್ ಎಫೆಕ್ಟಿವ್ ಕೊಲಿಷನ್. ಎಫೆಕ್ಟಿವ್ ಕೊಲಿಷನ್ಸ್ ಅಂದರೆ ನಿಮ್ಮ ರಿಯಾಕ್ಟೆಂಟ್ಸ್ ಏನಿದೆ ಅದಕ್ಕೊಂದು ಸಫಿಷಿಯೆಂಟ್ ಎನರ್ಜಿ ಇರಬೇಕು, ಒಂದು ಮಿನಿಮಮ್ ಎನರ್ಜಿ ಇರಬೇಕು. ಆ ಮಿನಿಮಮ್ ಎನರ್ಜಿ ಇದ್ದಾಗ ಮಾತ್ರ ಅವಕ್ಕೆ ಕೊಲೈಡ್ ಆಗೋದಕ್ಕೆ ಎನರ್ಜಿ ಸಿಗುತ್ತೆ. ಒನ್ಸ್ ಕೊಲಿಷನ್ ಎಫೆಕ್ಟಿವ್ ಆದರೆ ಮಾತ್ರ ಇಟ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಪ್ರಾಡಕ್ಟ್. ಓಕೆ, ದಟ್ ಇಸ್ ಕಾಲ್ಡ್ ಆಸ್ ಎಫೆಕ್ಟಿವ್ ಕೊಲಿಷನ್. ಈ ಎಫೆಕ್ಟಿವ್ ಕೊಲಿಷನ್ಸ್ ಆಗಬೇಕು ಅಂದರೆ ಇದಕ್ಕೊಂದು ಮಿನಿಮಮ್ ಎನರ್ಜಿ ಬೇಕಾಗುತ್ತೆ. ದಟ್ ಮಿನಿಮಮ್ ಎನರ್ಜಿ ಪೊಸೆಸ್ಡ್ ಬೈ ದೋಸ್ ಮಾಲಿಕ್ಯೂಲ್ಸ್ ಇಸ್ ಕಾಲ್ಡ್ ಆಸ್ ಥ್ರೆಶ್ಹೋಲ್ಡ್ ಎನರ್ಜಿ. ಥ್ರೆಶ್ಹೋಲ್ಡ್ ಎನರ್ಜಿ ಈಗ ನೋಡಿ, ಈ ಮಾಲಿಕ್ಯೂಲ್ಸ್ಗಳು ಎನರ್ಜೆಟಿಕ್ ಆಗಿದೆ ಇಲ್ಲಿ ಈ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಲ್ಲ, ಕರೆಕ್ಟಾ? ಸೊ ಹಂಗಂದ್ರೆ ಯಾವ ಮಾಲಿಕ್ಯೂಲ್ಸ್ಗಳು ಐ ಮೀನ್ ರಿಯಾಕ್ಟೆಂಟ್ಸ್ಗಳು ಏನಿದ್ದಾವೆ, those reactants which is having a minimum energy to undergoes effective collision is called as a threshold energy. ಅಂದ್ರೆ ಈ ಎನರ್ಜಿ ರೇಂಜ್ ಅಲ್ಲಿ ನಿಮಗೆ ಮಿನಿಮಮ್ ಎನರ್ಜಿ ಇರುತ್ತೆ. ಸೊ ದಟ್ ಈಸ್ ಕನ್ಸಿಡರ್ಡ್ ಟು ಬಿ ಕಾಲ್ಡ್ ಆಸ್ ಥ್ರೆಶ್ಹೋಲ್ಡ್ ಎನರ್ಜಿ. ಥ್ರೆಶ್ಹೋಲ್ಡ್ ಎನರ್ಜಿ ಹಂಗಂದ್ರೆ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಇರ್ತಕ್ಕಂಥ ಎಲ್ಲ ಮಾಲಿಕ್ಯೂಲ್ಸ್ಗಳು ಐ ಮೀನ್ ರಿಯಾಕ್ಟೆಂಟ್ಸ್ಗಳು ಎಫೆಕ್ಟಿವ್ ಕೊಲಿಷನ್ಸ್ಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವಾಗದಕ್ಕೆ ಸಾಧ್ಯ ಸರ್ ಅಂದರೆ those molecules which are having a minimum sufficient kinetic energy, minimum sufficient kinetic energy to undergoes effective collision is called as a threshold energy. Definition is important. Okay, threshold energy ante enadru kelidre you must write, that is the minimum energy possessed by the molecules to undergoes effective collision is called as a threshold energy. Are you following? So ಈ minimum energy ಸಿಗಬೇಕು ಅಂದ್ರೆ ಏನಾಗೋದಕ್ಕೆ, ಕೊಲಿಷನ್ಸ್ ಆಗೋದಕ್ಕೆ. ಎಂಥ ಕೊಲಿಷನ್ಸು? ಎಫೆಕ್ಟಿವ್ ಕೊಲಿಷನ್ಸು. ಇವು ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿನ ದಾಟ್ಕೊಂಡು ಹೋಗ್ಬೇಕು. ಓಕೆ, ಹಾಗಂದ್ರೆ ಮಾಲಿಕ್ಯೂಲ್ಸ್ಗಳು ಡಲ್ ಇದ್ದಾವೆ ಏನಾಗಬೇಕು, ಆಕ್ಟಿವೇಟ್ ಆಗಬೇಕು. ಏನಾಗಬೇಕು, ಆಕ್ಟಿವೇಟ್ ಸುಮ್ಮನೆ ಆಗುತ್ತಾ? ಇಲ್ಲ, ಅದಕ್ಕೊಂದು ಎನರ್ಜಿ ಬೇಕಿದೆ. ಅರಿ ಫಾಲೋಯಿಂಗ್. ಸೊ ಏನ ಎನರ್ಜಿ ಅಂದರೆ ಎದಕ್ಕಿಂತ ಜಾಸ್ತಿ ಇರಬೇಕು ಅದು ಅಂದರೆ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ದಟ್ ಮಾಲಿಕ್ಯೂಲ್ಸ್ ವಿಲ್ ಬಿಕಮ್ ಆಕ್ಟಿವೇಟೆಡ್. ಸೊ ಆಕ್ಟಿವೇಟೆಡ್ ಆಗ್ತಾ ಇದ್ದಾವೆ ಅಂದರೆ ದೇ ಆರ್ ಪ್ರೊಸೆಸಿಂಗ್ ಮಿನಿಮಮ್ ಎನರ್ಜಿ ಅಂತ. ಇಟ್ ಇಸ್ ಕಾಲ್ಡ್ ಆಸ್ ಥ್ರೆಶ್ಹೋಲ್ಡ್ ಎನರ್ಜಿ. ಸೊ ಈಗ ಈ ಎರಡರ ಮಧ್ಯೆ ಇರತಕ್ಕಂಥ ಗ್ಯಾಪ್ ಏನಿದೆ, ದಟ್ ಗ್ಯಾಪ್ ಇಸ್ ಕಾಲ್ಡ್ ಆಸ್ ಆಕ್ಟಿವೇಶನ್ ಎನರ್ಜಿ. ಆಕ್ಟಿವೇಶನ್ ಎನರ್ಜಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ EA. EA ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ. ಏನಿದೆ ಆಕ್ಟಿವೇಶನ್ ಎನರ್ಜಿ ಅಂದರೆ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿಗಿಂತ ಸ್ವಲ್ಪ ಜಾಸ್ತಿ. ಸೊ ಜಾಸ್ತಿ ಆಗಿದ್ದು ಏನಾಗಬೇಕು ಅಂದರೆ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಆಗಬೇಕು. ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಆಗಿದೆ ಅಂದರೆ ಅರ್ಥ ಏನು ಅಂದರೆ ದೇ ಆರ್ ಪ್ರೊಸೆಸಿಂಗ್ ಮಿನಿಮಮ್ ಎನರ್ಜಿ. ದಟ್ ಮಿನಿಮಮ್ ಎನರ್ಜಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಎನರ್ಜಿನ ಏನಂತ ಕರಿತೀವಿ ನಾವು, ವಿ ಕಾಲ್ ಇಟ್ ಆಸ್ ಥ್ರೆಶ್ಹೋಲ್ಡ್ ಎನರ್ಜಿ. ಆರ್ ಯು ಫಾಲೋಯಿಂಗ್? ಸೊ ದಟ್ ಮೀನ್ಸ್ ವಾಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಅಂದರೆ ದ ಮಿನಿಮಮ್ ಎಕ್ಸಸ್ ಎನರ್ಜಿ, ದ ಮಿನಿಮಮ್ ಎಕ್ಸಸ್ ಎನರ್ಜಿ possessed by the molecules above the most probable kinetic energy, above the most probable kinetic energy, that is called as activation energy. ಸೊ ಇಂಥ ಆಕ್ಟಿವೇಶನ್ ಎನರ್ಜಿ ಹೊಂದಿರತಕ್ಕಂಥ ಮಾಲಿಕ್ಯೂಲ್ಸ್ಗಳು ಈಗ ಏನಾಗ್ತಾ ಇದ್ದಾವೆ, ಆಕ್ಟಿವೇಟ್ ಆಗ್ತಾ ಇದ್ದಾವೆ. ಆಕ್ಟಿವೇಟ್ ಆದಾಗ ನಮಗೆ ಏನಾಗಿದೆ, ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಥವಾ ಟ್ರಾನ್ಸಿಷನ್ ಸ್ಟೇಟ್ ನಮಗೆ ಸಿಗ್ತಾ ಇದೆ. ಈ ಟ್ರಾನ್ಸಿಷನ್ ಸ್ಟೇಟ್ ಆಗಬೇಕಾದ್ರೆ ದ ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ಮಿನಿಮಮ್ ಎನರ್ಜಿ, ದಟ್ ಇಸ್ ಕಾಲ್ಡ್ ಆಸ್ ಥ್ರೆಶ್ಹೋಲ್ಡ್ ಎನರ್ಜಿ. ಇಂಥ ಥ್ರೆಶ್ಹೋಲ್ಡ್ ಎನರ್ಜಿ ಇದ್ದಂಥ ಮಾಲಿಕ್ಯೂಲ್ಸ್ಗಳು ಮಾತ್ರ ದೇ ಮೇ ಅಂಡರ್ಗೋಸ್ ಎಫೆಕ್ಟಿವ್ ಕೊಲಿಷನ್. ಇಫ್ ಇಟ್ effective collisions takes place only, then only it forms a product, that is 2Hi. Okay, so this is Arrhenius theory of activated complex. Okay, ನೀವು ಈ ಗ್ರಾಫ್ನ ಬಿಡಿಸ್ಬಿಟ್ಟು ಥ್ರೆಶ್ಹೋಲ್ಡ್ ಎನರ್ಜಿ ಅಂದ್ರೇನು, ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಅಂದ್ರೇನು, ಆಕ್ಟಿವೇಶನ್ ಎನರ್ಜಿ ಅಂದ್ರೇನು, ವಿತ್ ಎಕ್ಸಾಂಪಲ್ ಒಂದು ರಿಯಾಕ್ಷನ್ ಹೇಗೆ ಪ್ರಾಡಕ್ಟ್ನ ಕೊಡುತ್ತೆ ಅಂತ ಹೇಳದೆ ಎಕ್ಸ್ಪ್ಲೈನ್ ಮಾಡಿದೆ Arrhenius theory of activated complex. Are you following? Okay, so far we have seen Arrhenius theory of activated complex, that is this graph. This graph is also called as energy level diagram anta ಕರೀತೀವಿ. Energy level diagram ಅಥವಾ energy profile diagram ಅಂತ ಕರೀತೀವಿ.
ನಿಮ್ಗೆ ಏನಾದರೂ ಎಕ್ಸ್ಪ್ಲೈನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಅಥವಾ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ರು ಕೂಡ ದಿಸ್ ಇಸ್ ದ ಸೇಮ್ ಗ್ರಾಫ್, ಐ ಮೀನ್ Arrhenius theory of activated complex. Okay, so now let's see next concept, that is ನಾನು ನಿಮಗೆ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಹೇಳಿದೆ ಏನಂತ, ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ಎ ರೇಟ್ ಆಫ್ ಎ ರಿಯಾಕ್ಷನ್. ದಟ್ ಈಸ್ ಟೆಂಪರೇಚರ್ ಹೇಗೆ ರೇಟ್ ಆಫ್ ಎ ರಿಯಾಕ್ಷನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ನೀವಲ್ಲಿ ನೋಡಿದ್ರಿ ಏನು, ಫಾರ್ ಎವ್ರಿ 10 ಡಿಗ್ರಿ ಸೆಲ್ಸಿಯಸ್ ರೈಸ್ ಇನ್ ಟೆಂಪರೇಚರ್ ಲೀಡ್ಸ್ ಟು ಡಬಲ್ ಆರ್ ಟ್ರಿಪಲ್ ಆಫ್ ರೇಟ್ ಕಾನ್ಸ್ಟೆಂಟ್, ಐ ಮೀನ್ ರೇಟ್ ಆಫ್ ಎ ರಿಯಾಕ್ಷನ್ ಎಷ್ಟು ಪಟ್ಟು ಜಾಸ್ತಿ ಆಗ್ತಾ ಇತ್ತು, 2 ಟೈಮ್ ಅಥವಾ 3 ಟೈಮ್ ಜಾಸ್ತಿ ಆಗ್ತದೆ. ಸೊ ಆವಾಗಲೇ ಅದನ್ನು ನಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ರಿಫಾಲೋಯಿಂಗ್. ಸೊ ಈಗ ಆಫ್ಟರ್ ದಿಸ್ Arrhenius theory of activated complex, now we can give an explanation for effect of temperature on activated complex based on Arrhenius theory. Okay, Arrhenius theory ನ ಇಟ್ಕೊಂಡು ನಾವೀಗ ಟೆಂಪರೇಚರು ಹೇಗೆ ರೇಟ್ ಆಫ್ ರಿಯಾಕ್ಷನ್ನ ಡಬಲ್ ಅಥವಾ ಟ್ರಿಪಲ್ ಮಾಡ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದು. ಓಕೆ, ಸೊ ದಟ್ ಈಸ್ explanation for the effect of temperature based on Arrhenius theory of activated complex. ಇದು ನಮ್ಮ ಟಾಪಿಕ್. ಓಕೆ, ಸೊ ಲೆಟ್ಸ್ ಸಿ. ನಿಮಗೀಗ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಗೊತ್ತು. ಓಕೆ, ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಅಂದ್ರೆ ಏನಂತ ಗೊತ್ತು, ಥ್ರೆಶೋಲ್ಡ್ ಎನರ್ಜಿ ಅಂದ್ರೆ ಏನಂತ ಗೊತ್ತು, ಆ್ಯಂಡ್ ಆಕ್ಟಿವೇಶನ್ ಎನರ್ಜಿ ಅಂದ್ರೆ ಏನಂತ ಗೊತ್ತು. ಓಕೆ, ಸೊ ಈಗ ಇದನ್ನ ಇಟ್ಕೊಂಡು ನಾವು ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ಟೆಂಪರೇಚರ್. ಓಕೆ, so this effect of temperature on rate of reaction is explained by Boltzmann and Maxwell and Boltzmann. Okay, so ಇವ್ರು ಏನು ಮಾಡಿದ್ರು ಅಂದರೆ ಒಂದು ಥಿಯರಿ ಪ್ರಪೋಸ್ ಮಾಡ್ತಾ ಇದ್ದಾರೆ. ವಾಟ್ ದೇ ಆರ್ ಸೇಯಿಂಗ್ ಅಂದರೆ, ನಿಮಗೆ ಕಾಮನ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳಿಗೆಲ್ಲ ಒಂದು ಕಾಮನ್ ಎನರ್ಜಿ ಇರುತ್ತೆ, ದಟ್ ಯು ಕನ್ಸಿಡರ್ ಟು ಬಿ ಕಾಲ್ಡ್ ಇಟ್ ಆಸ್ ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿ. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ NT, that is total number of molecules possessed by common energy, that is most probable kinetic energy. Referring next, ಒಂದಷ್ಟು ಮಾಲಿಕ್ಯೂಲ್ಸ್ಗೆ, referring not for all, very few molecules in that reactants are having a sufficient kinetic energy. You call it as a threshold energy. A threshold energy ಬರಬೇಕು ಅಂದರೆ they must have activation energy. Referring, ಸೊ ಇಂಥ ಆಕ್ಟಿವೇಶನ್ ಎನರ್ಜಿ ಇರ್ತಕ್ಕಂಥ ಒಂದಷ್ಟು ಮಾಲಿಕ್ಯೂಲ್ಸ್ಗಳಿದ್ದಾವೆ, ಅವನ್ನ ನಾವು ಏನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ NE ಅಂತ ಕನ್ಸಿಡರ್ ಮಾಡ್ತಾರೆ. ದಟ್ ಮೀನ್ಸ್ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪೊಸೆಸ್ಡ್ ಬೈ ಎನರ್ಜಿ E. ರಿಫರಿಂಗ್. ಸೊ ಹಿಯರ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಎ ಗ್ರಾಫ್ ಫಾರ್ ದಿ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ರೇಟ್ ಆಫ್ ಎ ರಿಯಾಕ್ಷನ್. ಏನು ಗ್ರಾಫ್ ಅದು ಅಂದರೆ ಇಟ್ಸ್ ಅನ್ ಗ್ರಾಫ್ ಆಫ್ ಎ ರೇಷಿಯೋ ಆಫ್ NE by NT to temperature. Referring. So that is, it's a ratio of a graph of NE by NT with respect to kinetic energy versus kinetic energy. Okay, so ಇದೆಲ್ಲ ಗ್ರಾಫಿಕಲ್ ಮೆಥಡ್ಸ್ ತುಂಬ ಇದೆ. ಸೊ ಗ್ರಾಫ್ ನೋಡಿದ ತಕ್ಷಣ ಏನಾಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಷ್ಟು ಫೆಮಿಲಿಯರ್ ಆಗಬೇಕು. ಓಕೆ, ಈಗ ನಾನು ಹೇಳಕೊಟ್ಟಿದ್ದು ಏನು ಅಂತ ನಿಮಗೆ ಗೊತ್ತಾಗಿದೆ. ದಟ್ ಈಸ್ ಮ್ಯಾಕ್ಸ್ವೆಲ್ ಆ್ಯಂಡ್ ಬೋಲ್ಟ್ಸ್ಮನ್, they are explaining a concept, that is effect of temperature ಯಾವುದ್ರ ಮೇಲೆ, on the basis of Arrhenius theory of activated complex. ಓಕೆ, ಸೊ ಇವ್ರಿಗೆ ಏನು ಮಾಡಿದ್ರು ಅಂದರೆ, ನಿಮ್ಮ ಹತ್ರ ಕಾಮನ್ ಆಗಿರ್ತಕ್ಕಂಥ ಎಲ್ಲ ಮಾಲಿಕ್ಯೂಲ್ಸ್ಗೂ ಒಂದು ಎನರ್ಜಿ ಇದೆ, ದಟ್ ಈಸ್ ಕಾಲ್ಡ್ ಆಸ್ NT, ದಟ್ ಈಸ್ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪೊಸೆಸ್ಡ್ ಬೈ ಎನರ್ಜಿ. ಓಕೆ, ಸೊ ನೆಕ್ಸ್ಟ್ ಅದರಲ್ಲಿ ವೆರಿ ಫ್ಯೂ ಅಷ್ಟೇ ದೇ ಆರ್ ಪೊಸೆಸ್ಡ್ ಬೈ ವಾಟ್, activated molecules. That activated molecules is considered to be NE. Okay, now ಈಗ ಒಂದು ಗ್ರಾಫ್ ಆಗ್ತಾ ಇದ್ದಾರೆ, ಇದು ಯಾವ್ದು ವರ್ಸಸ್ ಯಾವುದು ಅಂದರೆ ಇಟ್ಸ್ ಎ ರೇಷಿಯೋ ಆಫ್ NE by NT ವರ್ಸಸ್ ಕೈನೆಟಿಕ್ ಎನರ್ಜಿ. ಹೇಗಿದೆ ಅದು ಗ್ರಾಫ್ ಅಂದರೆ ಲೆಟ್ಸ್ ಸಿ. ಓಕೆ, ಸೊ ದಟ್ ಈಸ್ ದಿಸ್ ಈಸ್ NE by NT. ಇಟ್ಸ್ ಎ ರೇಷಿಯೋ ಆಫ್ total number of molecules possessed by energy and this is number of molecules that is possessed by energy E. So next versus kinetic energy. Okay, so this is kinetic energy. So now they are drawing a graph. Referring, ಹೆಂಗೆ ಬರುತ್ತೆ ನೇಚರ್ ಆಫ್ ಗ್ರಾಫ್ ಈ ಥರ ಬರುತ್ತೆ. ಓಕೆ, ಸೊ ನಾನು ನಿಮಗೆ ಟೆಂಪ್ರೇಚರ್ ಕೋಎಫಿಷಿಯೆಂಟ್ನ ಹೇಳಿದ್ದೆ. ಇಟ್ಸ್ ಎ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಅಥವಾ ಸ್ಪೆಸಿಫಿಕ್ ರೇಟ್ ಕಾನ್ಸ್ಟೆಂಟ್
at two different temperatures differed by 10 degrees Celsius. ಅದೇ ಗ್ರಾಫೇ ಹಾಕ್ತಾರೆ. ಫಸ್ಟ್ ಗ್ರಾಫ್ ನೋಡಿ, ದಿಸ್ ಈಸ್ ದ ನೇಚರ್ ಆಫ್ ಗ್ರಾಫ್ ಫಾರ್ T ಡಿಗ್ರಿ ಸೆಲ್ಸಿಯಸ್. ಯಾವುದಕ್ಕಿದು? T ಡಿಗ್ರಿ ಸೆಲ್ಸಿಯಸ್. ಓಕೆ, ನೀವು ತೊಗೊಂಡಿರ್ತಕ್ಕಂಥ ಟೆಂಪ್ರೇಚರ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ನೇಚರ್ ಆಫ್ ಗ್ರಾಫು ಈ ಥರ ಇದೆ. ನೀವು ತೊಗೊಂಡಿರ್ತಕ್ಕಂಥ ಟೆಂಪ್ರೇಚರ್ ಇದ್ದಾಗ ನೇಚರ್ ಆಫ್ ಗ್ರಾಫ್ ಈ ಥರ ಬರ್ತಾ ಇದೆ ಅಂದರೆ ನಿಮ್ಮ ಮಾಲಿಕ್ಯೂಲ್ಸ್ಗಳು ಏನಾಗಿರ್ತವೆ ಅವಾಗ ಅಂದರೆ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ, ಅಂದರೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಎನರ್ಜಿ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ದಟ್ ಈಸ್ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ. ವೆರಿ ಫೈನ್. ಸೊ ಇದಕ್ಕೆ ಕರೆಸ್ಪಾಂಡೆಂಟ್ ಆಗಿ ಇದ್ದಂತಹ ಕೈನೆಟಿಕ್ ಎನರ್ಜಿನ ನಾನು ಏನು ಕರೆದಿದ್ದೀನಿ? ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ. ನಾವು ಇಫ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ 10 ಡಿಗ್ರಿ ಸೆಲ್ಸಿಯಸ್ ಆರ್ 10 ಕೆಲ್ವಿನ್, ನೀವು 10 ಡಿಗ್ರಿನೋ ಅಥವಾ 10 ಕೆಲ್ವಿನೋ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅವಾಗ ನಾವು ಥಿಯರಿ ಪ್ರಕಾರ ಏನು ಓದಿದ್ವಿ? ಫಾರ್ ಎವ್ರಿ 10 ಡಿಗ್ರಿ ಸೆಲ್ಸಿಯಸ್ ಆರ್ 10 ಕೆಲ್ವಿನ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ದ ರೇಟ್ ಆಫ್ ರಿಯಾಕ್ಷನ್ ಈಸ್ ಡಬಲ್ಸ್ ಆರ್ ಟ್ರಿಪಲ್ಸ್ ಅಂತ ಹೇಳಿ, ಕರೆಕ್ಟಾ? ಸೊ ಲೆಟ್ಸ್ ಸಿ ದ ಗ್ರಾಫ್. ಈಗ ನೀವು ಟೆಂಪ್ರೇಚರ್ನ 10 ಡಿಗ್ರಿ ಅಷ್ಟು ರೈಸ್ ಮಾಡಿದ್ರ ಅಂತ ಅನ್ಕೊಳ್ಳಿ. ದಟ್ ಟೈಮ್ ದ ನೇಚರ್ ಆಫ್ ಗ್ರಾಫ್ ವಿಲ್ ಬಿ ಲೈಕ್ ದಿಸ್. Very fine. So this is the peak point and this is at T plus 10 degrees Celsius. Correct? That means it is K at T degree Celsius. This is K at T plus 10 degree Celsius. Very fine. So ಈಗ nature of graph ಏನಾಯ್ತು? ವೇರಿಯೇಷನ್ ಆಗಿದೆ. So ಇದು most probable kinetic energy ಅಲ್ಲ, this is ಥ್ರೆಶೋಲ್ಡ್ ಎನರ್ಜಿ. ಥ್ರೆಶೋಲ್ಡ್ ಎನರ್ಜಿ ಯಾಕೆ? ನಿಮ್ಮ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ಗಳು ಏನಾಗ್ತಾ ಇದ್ದಾವೆ? ಜಾಸ್ತಿ ಆಗ್ತವೆ. ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ಅಂದರೆ ದೇ ಆರ್ ಪೊಸೆಸ್ಡ್ ಬೈ ಎ ಮಿನಿಮಮ್ ಎನರ್ಜಿ. ದೇ ಆರ್ ಪೊಸೆಸ್ಡ್ ಬೈ ಎ ಮಿನಿಮಮ್ ಎನರ್ಜಿ ಅಂದರೆ ದಟ್ ಮಾಲಿಕ್ಯೂಲ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಕಾಲ್ಡ್ ಆಸ್ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್. ಆ ಥರ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಆಗಬೇಕು ಅಂದರೆ ಅವಕ್ಕೆ ಥ್ರೆಶೋಲ್ಡ್ ಎನರ್ಜಿ ಇರಬೇಕು. ಸೊ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿಯಿಂದ ಥ್ರೆಶೋಲ್ಡ್ ಎನರ್ಜಿಗೆ ಅವ್ರು ಶಿಫ್ಟ್ ಆಗಬೇಕು ಅಂದರೆ ದೇ ಮಸ್ಟ್ ಪೊಸೆಸ್ ಎನರ್ಜಿ ದಟ್ ಇಸ್ ಕಾಲ್ಡ್ ಆಸ್ ಆಕ್ಟಿವೇಶನ್ ಎನರ್ಜಿ. ಏನಿದು? ಆಕ್ಟಿವೇಶನ್ ಎನರ್ಜಿ. ಓಕೆ, ಡಿಫ್ರೆನ್ಸ್ ಏನಿದೆ? ದಟ್ ಇಸ್ ಆಕ್ಟಿವೇಶನ್ ಎನರ್ಜಿ. ಈ ಗ್ರಾಫ್ ಹಿಂಗಿತ್ತಲ್ಲ ಅದನ್ನೇ ಹಿಂಗೆ ಮಾಡಬೇಕು. ವೆರಿ ಫೈನ್. ದಿಸ್ ಇಸ್ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ, ದಿಸ್ ಇಸ್ ಥ್ರೆಶೋಲ್ಡ್ ಎನರ್ಜಿ. ಇನ್ ಬಿಟ್ವೀನ್ ದಟ್ ಆಕ್ಟಿವೇಟೆಡ್ ಆಕ್ಟಿವೇಶನ್ ಎನರ್ಜಿ. ಹಂಗಂದ್ರೆ ಅರ್ಥ ಏನು ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ನಿಮ್ಮ ಮಾಲಿಕ್ಯೂಲ್ಸ್ ಏನಿದೆ ದೇ ವಿಲ್ ಬಿಕಮ್ ಆಕ್ಟಿವೇಟೆಡ್. ಹೇಗೆ ಅಂದರೆ ಕಾಮನ್ ಆಗಿ ಡಿಸ್ಟ್ರಿಬ್ಯೂಟ್ ಆದಂತಹ ಮೋಸ್ಟ್ ಪ್ರಾಬಬಲ್ ಕೈನೆಟಿಕ್ ಎನರ್ಜಿ ಏನಿದೆ ಅದರಲ್ಲಿ ಒಂದಷ್ಟು ಮಾಲಿಕ್ಯೂಲ್ಸ್ಗೆ ಹೀಟ್ ಮಾಡಿದ ತಕ್ಷಣ ಎನರ್ಜಿ ಸಿಗ್ತಾ ಇದೆ ಅಂದರೆ ದಟ್ ಬಿಕಮ್ಸ್ ಆಕ್ಟಿವೇಟೆಡ್ ಬಿಕಾಸ್ ಆಫ್ ಆಕ್ಟಿವೇಶನ್ ಎನರ್ಜಿ. ಸೊ ದಟ್ ದೇ ಪೊಸೆಸ್ ಎ ಮಿನಿಮಮ್ ಎನರ್ಜಿ ಟು ಬಿಕಮ್ ಎ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಅಂಡ್ ಅಂಡರ್ಗೋಸ್ ಎ effective collision that is called as a threshold energy. Very fine. Very fine. So ಈಗ this is nature of graph for two different temperatures. ಈಗ product zone ಇತ್ತಾನೆ. So consider ಮಾಡಿ. ಇದು ತಗೊಳ್ಳಿ. So ಇದನ್ನ ತಗೊಳ್ಳಿ. ಇದನ್ನ ನೇಮ್ ಮಾಡಿ. That is A B C D. ಇಷ್ಟು ಝೋನ್ ನಿಮಗೆ ಏನು ಕಾಣಿಸ್ತಾ ಇದೆಯಲ್ಲ this is a product zone. Very fine. So A, B, C, D, the zone what you are observing, it is the product obtained during the temperature T degree Celsius. T degree Celsius is the ನಿಮ್ಮ product formation. That means rate of a reaction. Very fine. So ಈಗ next ನೀವು T plus 10 degree Celsius raise ಮಾಡಿದ್ದೀರಾ? T plus 10 degree. T plus 10 degree Celsius raise ಮಾಡಿದಾಗ A, B, this is your zone, right? That means it is C dash and this is D dash. Okay. So total ಬಂದ್ಬಿಟ್ಟು ಎಷ್ಟಾಗುತ್ತೆ ನಿಮ್ಮ ಝೋನ್ ಅಂದರೆ ಇಷ್ಟ ಕಾಣುತ್ತಾ? ಫೈನ್. ಸೊ ಎ ಬಿ ಸಿ ಡಿ ಕಂಪೇರ್ ಮಾಡಿಕೊಂಡ್ರೆ ಎ ಬಿ ಸಿ ಡ್ಯಾಶ್ ಡಿ ಡ್ಯಾಶ್ ಇಟ್ ಲುಕ್ಸ್ ಡಬಲ್. ಫೈನ್. ಸೊ ದಿಸ್ ಇಸ್ ವಾಟ್ ದೇ ಎಕ್ಸ್ಪ್ಲೈನ್ ಮ್ಯಾಕ್ಸ್ವೆಲ್ ಆ್ಯಂಡ್ ಬೋಲ್ಟ್ಸ್ಮನ್ effect of temperature on the basis of Arrhenius theory of activated complex. That is, for rise of every 10 degree Celsius temperature or every 10 Kelvin, the rate of reaction doubles or triples. Okay, sometimes it doubles, sometimes depends upon the reaction condition, it triples also.
Are you following? So this is effect of temperature explanation, okay, based on Arrhenius theory of activated complex. Okay. Okay, so in this particular topic ತುಂಬ ಗ್ರಾಫ್ಸ್ಗಳು ಬಂದವು ನಿಮಗೆ. ಓಕೆ, ಇಲ್ಲೆಲ್ಲ ಗ್ರಾಫ್ಗಳು ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ನಿಮಗೆ. ಸೊ ಈ ಗ್ರಾಫ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಏನು ಡೆಫಿನೇಷನ್ಸ್ ಬಂದು, ಲೈಕ್ ಆಕ್ಟಿವೇಶನ್ ಎನರ್ಜಿ ಅಂದ್ರೇನು, ಥ್ರೆಶೋಲ್ಡ್ ಎನರ್ಜಿ ಅಂದ್ರೇನು, ಓಕೆ, ಎಫೆಕ್ಟಿವ್ ಕೊಲಿಷನ್ಸ್ ಅಂದ್ರೇನು, ಇವೆಲ್ಲ ಡೆಫಿನೇಷನ್ಸ್ಗಳು ನಿಮಗೆ ಪ್ರಾಪರಾಗಿ ಗೊತ್ತಿರಬೇಕು. ಆ್ಯಂಡ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಡೆಫಿನೇಷನ್. ಓಕೆ, ಸೊ ಇಷ್ಟು ಡೆಫಿನೇಷನ್ಸ್ ಗೊತ್ತಿದ್ದು ನೀವು ಗ್ರಾಫ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಸಮ್ಟೈಮ್ಸ್ ಗ್ರಾಫ್ನೇ ಕೇಳ್ತಾರೆ ಡ್ರಾ ಮಾಡಿ ಅಂತೇಳಿ, ಸಮ್ಟೈಮ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಕಾಂಪಿಟೇಟಿವ್ ಗ್ರಾಫ್ ಕೊಟ್ಬಿಟ್ಟು ವಾಟ್ ಇಸ್ ದಿಸ್ ಅಂತಲೂ ಕೇಳೋಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ. ಓಕೆ, ದಟ್ಸ್ ವೈ ಅನಾಲಿಸಿಸ್ ಆಫ್ ಗ್ರಾಫ್ ಇನ್ ಕೆಮಿಕಲ್ ಕೈನೆಟಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, now let's continue the another topic, that is Arrhenius equation. Arrhenius equation. Okay, so let's see Arrhenius equation. So Arrhenius they have given a equation which relates rate constant and Arrhenius factor and energy of activation and temperature. Are you following? So Arrhenius gave an equation that relates rate constant with respect to Arrhenius factor, energy of activation and temperature is called as Arrhenius equation. Okay, so Arrhenius equation prakaram rate constant K is directly proportional to energy of activation and temperature. Are you following? So ಈ ರಿಲೇಷನ್ ಏನು ಕೊಡ್ತಾ ಇರಲ್ಲ, that relation itself we call it as Arrhenius equation. That means Arrhenius equation gives a relation between rate constant and energy of activation, temperature and Arrhenius factor. Next word. Okay, so ಈ ಟೋಟಲ್ ರಿಲೇಷನ್ ಕೊಡ್ತಾ ಇರತಕ್ಕಂಥ equation Arrhenius equation. ಇದರ ಪ್ರಕಾರ rate constant is directly proportional to energy of activation and temperature. Okay, so that is K is directly proportional to e to the power of minus EA by RT. You know where R is universal gas constant. Now if you remove this proportionality, then K is equal to A into e to the power of minus EA by RT. Refined, where A is called as Arrhenius factor. Okay, so this is the equation given by Arrhenius, relates rate constant and energy of activation, temperature and Arrhenius factor. Refined. So this is Arrhenius equation where K is called as rate constant, A is called as Arrhenius factor, EA is called as energy of activation or is called as universal gas constant and T is called as temperature. Okay, so now ಈಗ ಈ ಈಕ್ವೇಷನ್ಗೆ ನೀವು ಲಾಗ್ ತಗೊಂಡ್ರೆ, ಟೇಕ್ ಲಾಗ್ ಆನ್ ಬೋತ್ ಸೈಡ್, natural log that is base E. Okay, that becomes ln K is equal to ln A. Following, ಇಲ್ಲಿ A into B ಫಾರ್ಮ್ ಅಲ್ಲಿ ಇದೆ, that means M into N ಫಾರ್ಮ್ ಅಲ್ಲಿ. ಈ ತರ ಇದ್ದಾಗ ಇಲ್ಲಿ log ಏನು ಅಪ್ಲೈ ಆಗುತ್ತೆ ಅಂದ್ರೆ log A ಪ್ಲಸ್ log B ಬರುತ್ತೆ, ಕರೆಕ್ಟಾ? ಬಟ್ ಇಲ್ಲಿ e to the power of minus EA by RT ಇರೋದ್ರಿಂದ ln ಮತ್ತೆ ಎಕ್ಸ್ಪೋನೆನ್ಷಿಯಲ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ವಿ ಲೆಫ್ಟ್ ಔಟ್ ವಿತ್ ಇಲ್ಲಿ ಮೈನಸ್ ಎ ಇದೆ ತಾನೆ, ಅದು ಕೆಳಗೆ ಬಂದರೆ ಮೈನಸ್ ಇ ಎ ಬೈ ಆರ್ ಇಂಟು 1/t. ಸ್ವಲ್ಪ ಸಪ್ರೇಟಾಗಿ ಬರ್ಕೊಂಡು ಕ್ಲಿಯರ್ ಆಗಿದೆ. ಓಕೆ, ಸೊ ದಟ್ ಈಸ್ ln k is equal to ln a minus e a by r into 1/t. Are you following? So this is natural log, that is log to the base e. Now if you want it to convert to base 10, you know you need to multiply by 2.303. That means 2.303 log k is equal to 2.303 log a minus 2.303 EA by R into 1/t. Are you following? So ಈಗ ಇಲ್ಲಿ 2.303 ಏನಿದೆ ಅದನ್ನ ಡಿವೈಡ್ ಮಾಡ್ಕೊಂಡ್ರೆ
ಏನು ಮಾಡಿದ್ರೆ ಡಿವೈಡ್ ಮಾಡಿ ಡಿವೈಡೆಡ್ ಬೈ 2.303 ಇಟ್ ವಿಲ್ ಬಿಕಮ್ log k is equal to log a. ಯಾಕೆಂದ್ರೆ ಡಿವೈಡ್ ಬೈ 2.303 will get cancelled. ಇಲ್ಲೂ ಕೂಡ 2.303 will get cancelled. So that log a minus ಇಲ್ಲಿ ಈಗ ನೀವು 2.30 ಸಾರಿ ಇಲ್ಲೇನು log ಇಲ್ಲ ಅಲ್ವಾ, log ಇಲ್ಲ ಅಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ EA by R into 1 by T. Now we are dividing by 2.303 so that ಇಲ್ಲಿವರೆಗೆ ಬಂದಿದೆ. ಇದಕ್ಕೆ ಡಿವೈಡ್ ಮಾಡಿದ್ರೆ it will become EA by 2.303 into R 1 divided by T. Okay, so this is the equation we got at the final, that is divided by 2.303. Okay, ನೋಡಿ ಒಂದು ಸ್ವಲ್ಪ, if you look at this it seems to be like this, that is y is equal to m x and c. Very following. So what is this? Line equation. An equation of line equation. That means we can draw a graph of x and y, where x what? 1 by t, 1 by t. Y is ln k, ln k. So here the slope is minus. That means nature of graph will be like this. Are you following? If you extrapolate it, it touches here. That is your intercept. That is ln a. Are you following? If you calculate slope, then slope is equal to minus EA by R. That is minus EA by R. Kanata? Slope minus EA by R by comparing this. Okay, this is y, this is m, this is x, this is c. That is intercept. If you draw a graph, it comes like that. That means that equation is holds good. Are you following? So this is slope is equal to minus EA by R. ನೀವೇನಾದರೂ ಇಲ್ಲಿ ಗ್ರಾಫ್ ಹಾಕಿದ್ರೆ then this is y, this is x, this is m, this is c. Are you following? ln ಬದಲಾಗಿ ಇಲ್ಲೇನು ಬರುತ್ತೆ, ಲಾಗ್ ಬರುತ್ತೆ. ಏನು ಬರುತ್ತೆ, ಲಾಗ್ ಬರುತ್ತೆ. ಮತ್ತು ಇಲ್ಲಿ 2.303 ಡಿವೈಡ್, ದಟ್ ಈಸ್ ಮೈನಸ್ EA by 2.303 into R. Are you following? ಸೊ ಇಷ್ಟು ನಮಗೆ ಸಿಕ್ಕಾದ್ಮೇಲೆ ಸೊ ಇದನ್ನ ಇಟ್ಕೊಂಡು ನಾವು ಎನರ್ಜಿ ಆಫ್ ಆಕ್ಟಿವೇಶನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಕ್ವೇಶನ್ನ ಡಿರೈವ್ ಮಾಡೋದು. Are you following? ಗ್ರಾಫ್ ಓಕೆ ಅಲ್ಲ? ಸೊ now you see here, ನಿಮಗೆ ಗೊತ್ತಿದೆ Arrhenius factor that is constant, it's not bothered us. Are you following? ಏನು ಚೇಂಜಸ್ ಆಗ್ಬೋದು, ಟೆಂಪ್ರೇಚರ್ಗೂ ರೇಟ್ ಕಾನ್ಸ್ಟೆಂಟ್ಗೂ ರಿಲೇಷನ್ ಇದೆ. ನಿಮಗೆ ಗೊತ್ತಿದೆ ಪ್ರತಿ 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೈಸ್ ಆದರೆ ರೇಟ್ ಆಫ್ ರಿಯಾಕ್ಷನ್ ಏನಾಗ್ತಾ ಇದೆ, ಟ್ವೈಸ್ ಆರ್ ಥ್ರೈಸ್ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಹಾಗಂದ್ರೆ ಟೆಂಪ್ರೇಚರ್ ವೇರಿಯೇಷನ್ ಆಗೋದಿಲ್ಲ, ನಿಮ್ಮ ರೇಟ್ ಕಾನ್ಸ್ಟೆಂಟ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕೆ ತಕ್ಕನಂಗೆ ಎನರ್ಜಿ ಆಫ್ ಆಕ್ಟಿವೇಶನ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಓಕೆ, ಸೊ 2 ಡಿಫ್ರೆಂಟ್ ಟೆಂಪ್ರೇಚರ್ಸ್ ಇದ್ದಾಗ ರೇಟ್ ಕಾನ್ಸ್ಟೆಂಟ್ಸ್ಗಳು ಚೇಂಜ್ ಆಗ್ತಾ ಇದೆ ಅಂದರೆ ಎನರ್ಜಿ ಆಫ್ ಆಕ್ಟಿವೇಶನ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೀವು ಈ ಇಕ್ವೇಷನ್ನ ಯೂಸ್ ಮಾಡ್ಕೋಬೋದು. ಓಕೆ, ಸೊ ದಟ್ ಈಸ್ we are going to calculate an equation, that is calculation of EA, calculation of EA. Are you following? Calculation of EA, energy of activation na calculate ಮಾಡ್ತಾ ಇದ್ದೀವಿ. ಯಾವಾಗ ಅಂದ್ರೆ using rate constant, using rate constant at 2 different temperatures, 2 different temperatures. Okay, complete derivation ಅಂತೇನಿಲ್ಲ, just final equation ಗೆ ಬರ್ತೀವಿ. ಏನಾಗುತ್ತೆ ಲೆಟ್ಸ್ see here, temperature T1 ಇದ್ದಾಗ ನಿಮ್ಮ ರೇಟ್ ಕಾನ್ಸ್ಟೆಂಟ್ ಏನಾಗುತ್ತೆ, K1 ಆಗುತ್ತೆ. ಕನ್ಸಿಡರ್ ದಿಸ್, log K1 is equal to log A. ಇದು ಕಾನ್ಸ್ಟೆಂಟ್ ಮತ್ತೆ A1 ಆಗಲ್ಲ. ರಿಫರ್ Arrhenius factor is constant. log A minus EA by 2.303 into R ಕೂಡ ಕಾನ್ಸ್ಟೆಂಟ್. ಓಕೆ, into 1 by T1. This is equation 1. Temperature T1 ಇದ್ದಾಗ ನಿಮ್ಮ ರೇಟ್ ಕಾನ್ಸ್ಟೆಂಟ್ K1 ಇದೆ.
Now if temperature rises to T2, temperature rises to T2, that is ನಿಮ್ಮ rate constant changes to K, that is log K2 is equal to log A minus EA by 2.303 into R 1 divided by T. This is equation 2. Are you following? ಈಗ ನಿಮಗೆ ಏನು ಬೇಕು, 2 ಡಿಫ್ರೆಂಟ್ ಟೆಂಪರೇಚರ್ಸ್ ಇದ್ದಾಗ 2 ಡಿಫ್ರೆಂಟ್ ರೇಟ್ ಕಾನ್ಸ್ಟೆಂಟ್ ಆದಾಗ ಎನರ್ಜಿ ಆಫ್ ಆಕ್ಟಿವೇಶನ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಕ್ಟಾ? ಸೊ ಹಾಗಂದ್ರೆ ಯು ನೀಡ್ ಟು ಡಿವೈಡ್ ಸಬ್ಸ್ಟ್ರಾಕ್ಟ್ 2 by 1. ನೀವು 2 ನ 1 ಇಂದ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಫೈನಲ್ ಇಕ್ವೇಶನ್ ಬಂದ್ಬಿಟ್ಟು log K2 by K1 is equal to EA by 2.303 into R into T2 minus T1 divided by T1 into T. This is the final equation we are going to get at the last. Are you following? So ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಸೊ ಇದ್ರ ಮೇಲೂ ಕೂಡ 3 ಮಾರ್ಕ್ಸಿನ ಕ್ವಶನ್ ಕೇಳಬೇಕು. ನಿಮಗೆ ಡಿರೈವೇಶನ್ ಏನಾದರೂ ಕೇಳಿಲ್ಲ ಅಂದರೆ 3 ಮಾರ್ಕ್ಸ್ಗೆ ಈ ಥರದ ಫಾರ್ಮುಲಾದ ಮೇಲೆ ಪ್ರಾಬ್ಲಮ್ಸ್ನ ಕೇಳಿ. ಓಕೆ, ಸೊ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು, ಕೀಪ್ ಇನ್ ಮೈಂಡ್. ಓಕೆ, ಇಟ್ ಇಸ್ ಲಾಗ್ K2 by K1. K1 ಅಂದರೆ ರೇಟ್ ಕಾನ್ಸ್ಟೆಂಟ್ಸ್, K1 ಮತ್ತು K2. EA ಅಂದರೆ ಎನರ್ಜಿ ಆಫ್ ಆಕ್ಟಿವೇಶನ್, ಯು ನೋ ಆರ್, ದಟ್ ಈಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. T1 ಅಂದರೆ ಟೆಂಪರೇಚರ್ 1, ದಟ್ ಈಸ್ ಇನಿಷಿಯಲ್ ಟೆಂಪರೇಚರ್. T2 ಈಸ್ ದಟ್ ಈಸ್ ಟೆಂಪರೇಚರ್ 2, ಫೈನಲ್ ಟೆಂಪರೇಚರ್. ಓಕೆ, ಸೊ ಇವೆರಡು ಡಿಫ್ರೆನ್ಸ್ ಎಷ್ಟಾಗುತ್ತೋ ಅದ್ರ ಬೇಸಿಸ್ ಮೇಲೆ ನಿಮ್ಮ ರೇಟ್ ಕಾನ್ಸ್ಟೆಂಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. T1 ಇದ್ದಾಗ K1 ಇರುತ್ತೆ, T2 ಇದ್ದಾಗ K2 ಇರುತ್ತೆ. ಸೊ ಇಷ್ಟು ಚೇಂಜ್ ಆಗೋದಕ್ಕೆ ಎನರ್ಜಿ ಆಫ್ ಎಷ್ಟು ಆಕ್ಟಿವೇಶನ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ EA ಯೂಸಿಂಗ್ ಅ ರೇಟ್ ಕಾನ್ಸ್ಟೆಂಟ್ ಅಟ್ 2 ಡಿಫ್ರೆಂಟ್ ಟೆಂಪರೇಚರ್ಸ್. ದಟ್ ಇಸ್ ದಿಸ್ ಫಾರ್ಮ್. ಓಕೆ, ಸೊ ಇಷ್ಟೆಲ್ಲ ನೆನ್ಪಿಟ್ಕೊಂಡಿರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು 2 ಟಾಪಿಕ್ ಇದೆ, ದಟ್ ಈಸ್ ಎಫೆಕ್ಟ್ ಆಫ್ ಕೆಟಲಿಸ್ಟ್, ಓಕೆ, ಆ್ಯಂಡ್ ಮಾಡ್ರನ್ ಕೊಲಿಷನ್ ಥಿಯರಿ. 2 ಟಾಪಿಕ್ ಮುಗಿಸಿ ಸೊ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಫಾರ್ಮುಲಾ ಮತ್ತು ಈ ಫಾರ್ಮುಲಾದ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಸೊ ದಟ್ ದಿಸ್ ಚಾಪ್ಟರ್ ವಿಲ್ ವೈಂಡ್ ಅಪ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.